ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮೇಲೆ ಅಮೆರಿಕ ಹೇರೋದಾಗಿ ಹೇಳ್ತಾ ಇರೋ 25% ಹೆಚ್ಚುವರಿ ರಷ್ಯನ್ ಆಯಿಲ್ ಟ್ಯಾರಿಫ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದರೆ, ಈ ಟ್ರಂಪ್ ಅನ್ನೋ ಮಹಾಶಯ ಎಲ್ಲಿ ಇಡೀ ಯುಕ್ರೇನನ್ನು ರಷ್ಯಾಗೆ ಕೊಟ್ಟುಬಿಡಿ ಅಂತ ಹೇಳ್ತಾನೋ ಅನ್ನೋ ಆತಂಕದಲ್ಲಿ ಯುರೋಪಿಯನ್ ಯೂನಿಯನ್ ಹಾಗೂ ಯುಕ್ರೇನ್ಗಳಿವೆ. ಈ ಮಧ್ಯೆ ಟ್ರಂಪ್ ಹಾಗೂ ಝೆಲೆನ್ಸ್ಕಿ ಸಭೆ ಮತ್ತು ಮಾತುಕತೆ ಇವತ್ತು ರಾತ್ರಿ ವೈಟ್ ಹೌಸಲ್ಲಿ ನಡೀಬೇಕು. ಈ ಸಂದರ್ಭದಲ್ಲಿ ಟ್ರಂಪ್ ಈಗಾಗಲೇ ಝೆಲೆನ್ಸ್ಕಿಗೆ ಹೇಳಿರೋ ಮಾತುಗಳು ಯುರೋಪಿಯನ್ ಯೂನಿಯನ್ನನ್ನು ಕೂಡ ಆತಂಕಕ್ಕೆ ತಳ್ತಾ ಇವೆ ಮತ್ತು ರಷ್ಯಾನ ಖುಷಿಯಾಗಿಡ್ತಾ ಇವೆ. ಹಾಗಾದರೆ ರಷ್ಯಾ ಯುಕ್ರೇನ್ ಸಂಧಾನಕ್ಕೆ ಟ್ರಂಪ್ ಸೂತ್ರ ಏನು? ಅದನ್ನು ಯುಕ್ರೇನ್ ಒಪ್ಪಿತಾ? ಅಕಸ್ಮಾತ್ ಒಪ್ಪದೇ ಇದ್ದರೆ ಟ್ರಂಪ್ ನೊಬೆಲ್ ಟ್ರಂಪ್ ಆಗೋದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಈ ಅಮೆರಿಕಾದ ಹಿಪೋಕ್ರಸಿ ಅನ್ನೋದು ಹೇಗಿರುತ್ತೆ ಅಂದರೆ, ಅವರು ಪ್ರತಿಯೊಂದನ್ನು ಕೂಡ ಅವರ ಮೂಗಿನ ನೇರಕ್ಕೆ ನೋಡ್ಕೋತಾ ಹೋಗ್ತಾರೆ ಮತ್ತು ಅವರ ದೃಷ್ಟಿಯಿಂದ ಅವರು ಏನು ಹೇಳ್ತಾರೆ ಅದು ಯಾವಾಗಲೂ ಸರಿನೇ ಇರುತ್ತೆ ಅಂತ ಅಂದ್ಕೋತಾರೆ. ಮೊನ್ನೆ ನೋಡಿ, ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ರೂಬಿಯೋ ರಷ್ಯಾದಿಂದ ಅತಿ ಹೆಚ್ಚು ತೈಲ ಖರೀದಿ ಮಾಡೋ ಚೈನಾದ ಮೇಲೆ ಅಮೆರಿಕ ಟ್ಯಾರಿಫ್ ಅಥವಾ ಸ್ಯಾಂಕ್ಷನ್ಗಳನ್ನು ಹೇರ್ತಾ ಇಲ್ಲ, ಆದರೆ ಭಾರತದ ಮೇಲೆ ಹೆಚ್ಚುವರಿ 25% ಟ್ಯಾರಿಫ್ ಯಾಕೆ ಅನ್ನೋ ಪ್ರಶ್ನೆಗೆ ವಿಚಿತ್ರವಾದ ಉತ್ತರವನ್ನು ಕೊಟ್ಟಿದ್ದಾರೆ. ರಷ್ಯಾದಿಂದ ಚೈನಾ 50%ಕ್ಕೂ ಹೆಚ್ಚು ತೈಲ ಖರೀದಿ ಮಾಡುತ್ತೆ. ಹಾಗೆ ಯುರೋಪಿಯನ್ ಯೂನಿಯನ್ನ ದೇಶಗಳು ಕೂಡ ರಷ್ಯಾದಿಂದ ಇವತ್ತಿಗೂ ಗ್ಯಾಸ್ ಖರೀದಿ ಮಾಡ್ತಾ ಇರೋದು ಅಮೆರಿಕಾಗೆ ಗೊತ್ತಿದೆಯಂತೆ. ಆದರೆ ಚೈನಾ ಖರೀದಿ ಮಾಡೋ ಕಚ್ಚಾ ತೈಲ ಚೈನಾದಲ್ಲಿ ಸಂಸ್ಕರಣೆಯಾಗಿ ಅಲ್ಲಿಂದ ವಿಶ್ವದ ಮಾರುಕಟ್ಟೆಗೆ ಹೋಗುತ್ತಂತೆ. ಅಂದರೆ ಅದನ್ನು ಯುರೋಪ್ ಆಮದು ಮಾಡಿಕೊಳ್ಳುತ್ತೆ. ಸೊ ರಷ್ಯಾದ ತೈಲ ಯುರೋಪಿಗೆ ಹೋಗ್ತಾ ಇರೋದ್ರಿಂದ ಚೈನಾ ಆದ ಮೇಲೆ ಈ ಕಾರಣಕ್ಕೆ ಸ್ಯಾಂಕ್ಷನ್ ಹಾಕಿದರೆ ವಿಶ್ವದ ತೈಲ ಬೆಲೆಯಲ್ಲಿ ಏರುಪೇರಾಗುತ್ತೆ, ಸಮಸ್ಯೆ ಉಂಟಾಗುತ್ತೆ. ಇನ್ನು ಯುರೋಪಿಯನ್ ದೇಶಗಳು ಚೈನಾದ ಮೇಲೆ ಸ್ಯಾಂಕ್ಷನ್ ಹಾಕಿದರೆ ಬೇಜಾರು ಕೂಡ ಮಾಡ್ಕೊಳುತ್ತವಂತೆ. ಸೊ ಚೈನಾ ಮೇಲೆ ಯಾವ ಸ್ಯಾಂಕ್ಷನ್ನು ರಷ್ಯಾದ ತೈಲದ ಕಾರಣಕ್ಕಿಲ್ಲ ಅಂತ ರೂಬಿಯೋ ಹೇಳ್ತಾ ಇದ್ದಾರೆ. ಇಲ್ಲಿ ರಷ್ಯಾದ ತೈಲ ಖರೀದಿ ಮಾಡದೇ ಇದ್ರೆ ಜಾಗತಿಕವಾಗಿ ತೈಲದ ಡಿಮ್ಯಾಂಡ್ ಹೆಚ್ಚಾಗಿ ಬೆಲೆ ಏರಿಕೆ ಆಗುತ್ತೆ. ಅದನ್ನು ತಪ್ಪಿಸೋದಕ್ಕೆ ನಾವು ಕೂಡ ರಷ್ಯಾ ತೈಲ ಖರೀದಿ ಮಾಡ್ತಾ ಇದ್ದೀವಿ ಅಂತ ಅದೆಷ್ಟು ಬಾರಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಿದೇಶಿ ವೇದಿಕೆಗಳಲ್ಲೇ ಹೇಳಿಲ್ಲ. ಆದರೂ ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ನ ಬೆದರಿಕೆ ಒಡ್ಡುತ್ತಾ ಇದೆ, ಚೈನಾಗೆ ವಿನಾಯಿತಿಯನ್ನು ಕೊಟ್ಟಿದೆ. ಯಾಕೆ ಅಂದರೆ ಚೈನಾದ ಮೇಲೆ ಅಮೆರಿಕಾದ ಡಿಪೆಂಡೆನ್ಸ್ ಅನ್ನೋದು ವಿಪರೀತ ಇದೆ. ಚೈನಾ ರೇರ್ ಅರ್ತ್ ಮೆಟೀರಿಯಲ್ ಅನ್ನು ಕೊಡದೇ ಇದ್ರೆ ಅಮೆರಿಕಾದ ಮಾರುಕಟ್ಟೆ ಮಲಗುತ್ತೆ. ಸೊ ಜಾಗತಿಕ ಸಂದರ್ಭಗಳು, ಜಾಗತಿಕ ಒತ್ತಡಗಳು ಎಲ್ಲ ಕೂಡ ಡಿಪೆಂಡೆನ್ಸಿಯ ಮೇಲೆ, ಲಾಭ ನಷ್ಟಗಳ ಮೇಲೆ ಆಧಾರಪಟ್ಟಿರುತ್ತವೆ. ಈಗ ಟ್ರಂಪ್ಗೆ ಬೇಗ ಒಂದು ನೋಬೆಲ್ ಅನ್ನು ತಗೋಬೇಕು. ಅದು ಅಕ್ಟೋಬರ್ ಒಳಗೆ ನೊಬೆಲ್ ಪಟ್ಟಿಯಲ್ಲಿ ಟ್ರಂಪ್ ಹೆಸರು ಸೇರ್ಪಡೆ ಆಗಬೇಕು. ಹೀಗಾಗಿ ಯಾರನ್ನ ಬಲಿ ಕೊಟ್ಟಾದರೂ ಸರಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಹೊರಟಿದ್ದಾರೆ. ಇಲ್ಲಿ ಕೂಡ ಲಾಭ ಆಗೋ ಹಾಗೆ ಕಾಣ್ತಾ ಇರೋದು ಅಮೆರಿಕಾನ ನಂಬಿಕೊಂಡ ಯುಕ್ರೇನಿಗಲ್ಲ, ಬದಲಿಗೆ ಅತ್ಯಂತ ಬಲಿಷ್ಠವಾಗಿ ಕಾಣ್ತಾ ಇರೋ ರಷ್ಯಾಗೆ. ಗೆಳೆಯರೆ, ಈ ಸಂಘರ್ಷ ಯಾಕೆ ಶುರುವಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಯುಕ್ರೇನ್ ನ್ಯಾಟೋ ಸದಸ್ಯತ್ವವನ್ನು ಕೇಳಿತು. ರಷ್ಯಾದ ಹೆಬ್ಬಾಗಿಲಿನವರೆಗೆ ನ್ಯಾಟೋ ಬರೋದು ರಷ್ಯಾಗೆ ಇಷ್ಟ ಆಗಲಿಲ್ಲ. ಸೊ ರಷ್ಯಾ ಯುಕ್ರೇನ್ ಮೇಲೆ ಮುರುಕೊಂಡು ಬಿತ್ತು. ಇಲ್ಲಿ ಸಮಸ್ಯೆಯ ಮೂಲ ಕಾರಣ ಯುಕ್ರೇನ್ನ ನ್ಯಾಟೋ ಸದಸ್ಯತ್ವದ ಬಯಕೆ. ಇನ್ನು ಈಗಲೂ ಕೂಡ ಯುಕ್ರೇನ್ಗೆ ನ್ಯಾಟೋ ಸದಸ್ಯತ್ವವನ್ನು ಕೊಡೋದಿಲ್ಲ ಅಂತ ನ್ಯಾಟೋ ಆಗಲಿ ಅಥವಾ ನಾವದನ್ನು ಕೇಳೋದೇ ಇಲ್ಲ ಅಂತ ಯುಕ್ರೇನ್ ಆಗಲಿ ಹೇಳಿದರೆ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಈ ಹಿಂದೆನೇ ಪುತಿನ್ ಹೇಳಿದರು. ಮೊನ್ನೆ ಟ್ರಂಪ್ ಪುತಿನ್ ಭೇಟಿಯಲ್ಲಿ ಕೂಡ ಈ ಬಗ್ಗೆ ಮಾತುಕತೆ ಆದಂತಿದೆ. ಸೊ ಟ್ರಂಪ್ ಯುಕ್ರೇನಿಗೆ ನ್ಯಾಟೋ ಸದಸ್ಯತ್ವ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮಗೆ ರಷ್ಯಾದ ವಿಸ್ತರಣಾವಾದದ ಕಾರಣಕ್ಕೆ ನ್ಯಾಟೋ ಸದಸ್ಯತ್ವ ಬೇಕಿದೆ. ನೋಡಿ, 2014ರಲ್ಲಿ ರಷ್ಯಾ ನಮ್ಮ ಕ್ರಿಮಿಯಾನ ಆಕ್ರಮಿಸ್ಕೊಂಡು ಬಿಡ್ತು. ನ್ಯಾಟೋದಲ್ಲಿದ್ದರೆ ಆರ್ಟಿಕಲ್ 5 ರಕ್ಷಣೆ ಸಿಗುತ್ತೆ. ರಷ್ಯಾದಿಂದ ನಮ್ಮನ್ನು ಕಾಪಾಡ್ಕೋಬೇಕು ಅಂದರೆ ನಮಗೊಂದು ರಕ್ಷಣೆ ಬೇಕು, ಅದರ ಭರವಸೆ ಕೊಡಿ ಅಂತ ಯುಕ್ರೇನ್ ಕೇಳ್ತಾ ಇತ್ತು. ಸೊ ಟ್ರಂಪ್ ಹೇಳಿದ್ದಾರೆ, ನ್ಯಾಟೋ ಸದಸ್ಯತ್ವ ನಿಮಗೂ ಸಿಗೋದಿಲ್ಲ, ಆದರೆ ಆರ್ಟಿಕಲ್ 5 ಥರದ್ದೇ ಏನಾದರೂ ಒಂದು ರಕ್ಷಣಾ ವ್ಯವಸ್ಥೆಯ ಭರವಸೆಯನ್ನು ನಿಮಗೆ ಮಾಡಿಕೊಡೋಣ ಅಂತ. ಇನ್ನು ಕ್ರಿಮಿಯಾ ಅನ್ನೋದು ಮುಗಿದ ಅಧ್ಯಾಯ ಅಂತ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಟ್ರಂಪ್ ಹೇಳಿದ್ರು. 2014ರಲ್ಲಿ ಕ್ರಿಮಿಯಾನ ರಷ್ಯಾ ಆಕ್ರಮಿಸ್ಕೊಳ್ತು. ಗೆಳೆಯರಲ್ಲಿ ಕಪ್ಪು ಸಮುದ್ರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಭೂಭಾಗ, ಇದು ಕ್ರಿಮಿಯಾ. ಈ ಹಿಂದೆ ಈ ಕ್ರಿಮಿಯಾಗಾಗಿ ರಷ್ಯಾ ಮತ್ತು ಆಟೋಮನ್ ಸಾಮ್ರಾಜ್ಯದ ನಡುವೆ, ಬ್ರಿಟಿಷರ ನಡುವೆ ಸಾಕಷ್ಟು ಯುದ್ಧಗಳು ಕೂಡ ಆಗಿವೆ. ಇಂಥ ಕ್ರಿಮಿಯಾ ಸೋವಿಯತ್ನ ಭಾಗ ಆಗಿತ್ತು. ಸೋವಿಯತ್ ಒಡೆದು ಯುಕ್ರೇನ್ ಅನ್ನೋ ದೇಶ ಹುಟ್ಟಿದಾಗ ಇದನ್ನು ಯುಕ್ರೇನ್ಗೆ ಬಿಟ್ಟುಕೊಡಲಾಯಿತು. ಆದರೆ ಯುಕ್ರೇನ್ ಕಾಲಕ್ರಮೇಣ ರಷ್ಯಾದಿಂದ ದೂರ ಆಗಿ ಯುರೋಪ್ ಕಡೆ ವಾಲ್ತಾ ಹೋಯ್ತಲ್ಲ, ಆ ಸಂದರ್ಭದಲ್ಲಿ ರಷ್ಯಾ ಕ್ರಿಮಿಯಾ ಮೇಲೆ ದಾಳಿ ಮಾಡ್ತು. ಅಲ್ಲಿ ರಷ್ಯನ್ ಭಾಷೆಯನ್ನು ಮಾತಾಡೋ ಜನಾನೇ ಹೆಚ್ಚಿದ್ರು. ಹೀಗಾಗಿ ಇದು ನಮಗೇ ಸಿಗಬೇಕು ಅಂತ ರಷ್ಯಾ ವಾದ ಮಾಡ್ತು, ಗೆದ್ದುಕೊಳ್ತು. ಆದರೆ ರಷ್ಯಾದಿಂದ ಇಲ್ಲಿಗೆ ನೇರವಾದ ಒಂದು ಭೂಮಾರ್ಗ ಇರಲಿಲ್ಲ. ಹೀಗಾಗಿ ಇಲ್ಲೊಂದು ಬ್ರಿಡ್ಜ್ ಅನ್ನು ಕೂಡ ರಷ್ಯಾ ಮಾಡಿಕೊಳ್ತು. ಈಗಲೂ ಕ್ರಿಮಿಯಾ ರಷ್ಯಾದ ಹಿಡಿತದಲ್ಲೇ. ಮೊನ್ನೆ ಯುದ್ಧದ ಸಮಯದಲ್ಲಿ ಯುಕ್ರೇನ್
ರಷ್ಯಾ ಮತ್ತು ಕ್ರಿಮಿಯಾ ನಡುವಿನ ಬ್ರಿಡ್ಜನ್ನು ಸ್ಫೋಟಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರೂ ಕ್ರಿಮಿಯಾನ ತನ್ನ ವಶಕ್ಕೆ ತಗೊಳ್ಳೋದಕ್ಕೇನೂ ಅವರಿಗೆ ಸಾಧ್ಯ ಆಗಿಲ್ಲ. ಕ್ರಿಮಿಯಾ 2014ರಿಂದಲೂ ರಷ್ಯಾದ ಹಿಡಿತದಲ್ಲಿದೆ ಮತ್ತು ಇದನ್ನು ಆಕ್ರಮಿಸಿಕೊಂಡ ಕಾರಣಕ್ಕೇನೆ ಈ ಹಿಂದೆ ರಷ್ಯಾದ ಮೇಲೆ ಅಮೆರಿಕ ಹಾಗೂ ಯುರೋಪ್ಗಳು ಒಂದಷ್ಟು ನಿರ್ಬಂಧಗಳನ್ನು ಹೇರಿದ್ವು. ಅಷ್ಟೇ ಅಲ್ಲ, G8ನ ಭಾಗವಾಗಿದ್ದ ರಷ್ಯಾನ ಅಲ್ಲಿಂದ ಹೊರಹಾಕಿ ಅದನ್ನು G7 ಆಗಿ ಮಾಡಿಕೊಳ್ಳಲಾಯಿತು. ಇಷ್ಟಾದ ಮೇಲೂ ಈಗ ಟ್ರಂಪ್ ಕ್ರಿಮಿಯಾ ರಷ್ಯಾಗೆ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಝೆಲೆನ್ಸ್ಕಿ ಒಪ್ತಾರಾ? ಗೆಳೆಯರೆ, ಟ್ರಂಪ್ ಸಂಧಾನ ಸೂತ್ರದ ಬೇಡಿಕೆಗಳು ಇಷ್ಟಕ್ಕೆ ನಿಂತಿಲ್ಲ. ಈಗಾಗಲೇ ರಷ್ಯಾ ಯುಕ್ರೇನಿನ ಎಷ್ಟು ಭೂಭಾಗವನ್ನು ಆಕ್ರಮಿಸಿಕೊಂಡಿದೆಯೋ ಅದನ್ನು ಅವರು ವಾಪಸ್ಸು ಕೊಡೋದಿಲ್ಲ. ಅದರಲ್ಲೂ ಡಾನ್ಬಾಸ್ ಪ್ರದೇಶವನ್ನು ಯಾವುದೇ ಕಾರಣಕ್ಕೂ ರಷ್ಯಾ ಯುಕ್ರೇನ್ಗೆ ಹಿಂತಿರುಗಿಸೋದಿಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಡಾನ್ಬಾಸ್. ಇದರಲ್ಲಿ ಲುಹಾನ್ಸ್ಕ್ ಮತ್ತು ಡೊನೆಸ್ಕ್ ಪ್ರದೇಶಗಳು ಕೂಡ ಸೇರ್ಕೊಳ್ಳುತ್ತವೆ. ಈ ಪೈಕಿ ಈಗಾಗಲೇ ರಷ್ಯಾ 75% ಡೊನೆಸ್ಕ್ ಅನ್ನು ತನ್ನ ಕೈವಶ ಮಾಡಿಕೊಂಡಿದೆ. ಲುಹಾನ್ಸ್ಕ್ ಅಂತೂ ಸಂಪೂರ್ಣವಾಗಿ ರಷ್ಯಾದ ಹಿಡಿತಕ್ಕೆ ಸಿಕ್ಕಿಯಾಗಿದೆ. ಹಾಗೆ ಇಲ್ಲಿ ಝೆಪೋರಿಜಿಯಾ ಮತ್ತು ಖೆರ್ಸಾನ್ನಲ್ಲಿ ಕೂಡ ಒಂದಷ್ಟು ಜಾಗಗಳನ್ನು ರಷ್ಯಾ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಈಗೇನು ಅಂದರೆ ಲುಹಾನ್ಸ್ಕ್ ಹಾಗೂ ಡೊನೆಸ್ಕ್ ಅಂದರೆ ಡಾನ್ಬಾಸ್ ಇದೆಯಲ್ಲ, ಈ ಪ್ರದೇಶವನ್ನು ಸಂಪೂರ್ಣವಾಗಿ ಯುಕ್ರೇನ್ ರಷ್ಯಾಗೆ ಬಿಟ್ಟು ಕೊಟ್ಟು ಬಿಡಬೇಕು. ಇನ್ನು ಝೆಪೋರಿಜಿಯಾ ಹಾಗೂ ಖೆರ್ಸಾನ್ನಿಂದ ರಷ್ಯಾ ಹಿಂದೆ ಸರಿಯುತ್ತೆ, ಅದನ್ನು ಅವರು ಯುಕ್ರೇನ್ಗೆ ಬಿಟ್ಟುಕೊಡ್ತಾರೆ. ಇದಕ್ಕೆ ಟ್ರಂಪ್ ಹಾಗೂ ಪುತಿನ್ ಒಪ್ಪಿದ್ದಾರೆ. ಇನ್ನು ಆರ್ಟಿಕಲ್ 5 ಥರದ ಸೆಕ್ಯೂರಿಟಿಯನ್ನು ಯುಕ್ರೇನ್ಗೆ ನ್ಯಾಟೋ ಒದಗಿಸುತ್ತೆ ಅನ್ನೋ ಮಾತನ್ನು ಕೂಡ ಪುತಿನ್ ಒಪ್ಪಿದಾರಂತೆ. ಇನ್ನು ಪುತಿನ್ನೇ ಒಪ್ಪಿದ ಮೇಲೆ ನಿಮ್ಮದೇನು, ಒಪ್ಕೊಂಡು ಬಿಡಿ ಅಂತ ಟ್ರಂಪ್ ಝೆಲೆನ್ಸ್ಕಿಗೆ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ನ್ಯಾಟೋದ ಆರ್ಟಿಕಲ್ 5 ಇದೆಯಲ್ಲ, ಅದರ ಪ್ರಕಾರ ನ್ಯಾಟೋ ಸದಸ್ಯತ್ವವನ್ನು ಹೊಂದಿರುವ ದೇಶಗಳ ಮೇಲೆ ಬೇರೆ ಯಾವುದೇ ದೇಶ ದಾಳಿ ಮಾಡಿದ್ರು ಅದನ್ನ ನ್ಯಾಟೋದ ಎಲ್ಲ ದೇಶಗಳು ತಮ್ಮ ಮೇಲೆ ಆದ ದಾಳಿ ಅಂತ ಭಾವಿಸುತ್ತವೆ ಮತ್ತು ಜಂಟಿಯಾಗಿ ಒಗ್ಗಟ್ಟಿನಿಂದ ದಾಳಿಕೋರ ದೇಶದ ವಿರುದ್ಧ ಯುದ್ಧಕ್ಕೆ ನಿಂತುಕೊಳ್ಳುತ್ತವೆ. ಹೀಗಾಗಿನೇ ಯುಕ್ರೇನ್ ತನ್ನನ್ನು ಕೂಡ ನ್ಯಾಟೋದ ಭಾಗ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರೋದು. ಆದರೆ ಇಲ್ಲಿ ಆರ್ಟಿಕಲ್ 5 ಥರದ್ದೇ ಒಂದು ಸೆಕ್ಯೂರಿಟಿನ ಹೊರಗಿನಿಂದ ಕೊಡ್ತೀವಿ ಅನ್ನೋದಿದೆಯಲ್ಲ, ಅದನ್ನು ಯುಕ್ರೇನ್ ಒಪ್ಪೋದಿಲ್ಲ. ನಮಗೆ ನ್ಯಾಟೋ ಸದಸ್ಯತ್ವ ಸಿಕ್ಕಿದ್ರೆ ಮಾತ್ರ ರಕ್ಷಣೆ ಅನ್ನೋದು ಸಂಪೂರ್ಣವಾಗಿ ಸಿಕ್ಕಂತಾಗತ್ತೆ ಹೊರತು ಕೇವಲ ನಿಮ್ಮ ಭರವಸೆಯನ್ನು ಮಾತ್ರ ನಂಬಿ ನಾವು ಸಂಧಾನ ಮಾಡಿಕೊಳ್ಳೋದು ಹೇಗೆ ಸಾಧ್ಯ ಅನ್ನೋದು ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಕೇಳ್ತಾ ಇರೋ ಪ್ರಶ್ನೆ. ಈ ಹಿಂದೆ ಕೂಡ 1994ರಲ್ಲಿ ಬುಡಾಪೆಸ್ಟ್ ಅಗ್ರಿಮೆಂಟ್ ಪ್ರಕಾರ ಯುಕ್ರೇನ್ಗೆ ರಕ್ಷಣೆ ಕೊಡೋ ಭರವಸೆಯನ್ನು ಕೊಡಲಾಗಿತ್ತು. ಆದರೆ ಅದೇನಾಯಿತು? ಎಷ್ಟು ರಕ್ಷಣೆ ಯುಕ್ರೇನ್ಗೆ ಸಿಗಿತು? ಈಗಲೂ ಹಾಗೇ ಆಗತ್ತೆ. ಇನ್ನು ಅಮೆರಿಕಾದ ಆಡಳಿತ ಬದಲಾದ ಹಾಗೆ ಅಲ್ಲಿನ ಸರ್ಕಾರದ ನಿಲುವುಗಳು ಕೂಡ ಬದಲಾಗೋ ಸಾಧ್ಯತೆ ಇರುತ್ತೆ. ಸೊ ನಮಗೆ ಆರ್ಟಿಕಲ್ 5 ಥರದ ಭದ್ರತೆ ಹೊರಗಿನಿಂದ ಬೇಡ, ನ್ಯಾಟೋ ಸದಸ್ಯತ್ವನೇ ನಮಗೆ ಬೇಕು ಅಂತಿದ್ದಾರೆ ಝೆಲೆನ್ಸ್ಕಿ. ಇನ್ನು ಕ್ರಿಮಿಯಾನ ಬಿಟ್ಕೊಟ್ಬಿಟ್ರೆ ಹೇಗೆ? ಇಷ್ಟು ದಿನ ಅಂದರೆ ಕಳೆದ 11 ವರ್ಷಗಳಿಂದ ರಷ್ಯಾನ ದೂರ ಇಟ್ಟಿದ್ದು, ರಷ್ಯಾ ಮೇಲೆ ಒತ್ತಡ ಹೇರ್ತಾ ಹೋಗಿದ್ದು ಇದೇ ಕ್ರಿಮಿಯಾಗಾಗಿ ಅಲ್ವಾ? ಆಕ್ರಮಿಸಿಕೊಂಡ ಪ್ರದೇಶಗಳನ್ನು ಆಕ್ರಮಿಸಿಕೊಂಡವರಿಗೇ ಬಿಟ್ಟು ಇದೆಂಥ ಸಂಧಾನ? ಈ ಮಾತನ್ನು ಝೆಲೆನ್ಸ್ಕಿ ಹಾಗೂ ಯುರೋಪ್ ಎರಡೂ ಕೇಳ್ತಾ ಇವೆ. ಇನ್ನು ಮೂರನೆಯದ್ದು, ಈಗಾಗಲೇ ರಷ್ಯಾ ಆಕ್ರಮಿಸಿಕೊಂಡಿರೋ ಭೂಭಾಗವನ್ನು ರಷ್ಯಾಗೆ ಬಿಟ್ಟು ಸಂಧಾನನೇ ಮಾಡಿಕೊಳ್ಳೋದಾದರೆ ನ್ಯಾಟೋ ಸದಸ್ಯತ್ವ ಇಲ್ಲದೆ, ಕ್ರಿಮಿಯಾ ಇಲ್ಲದೆ ಇಂಥದ್ದೊಂದು ಸಂಧಾನಕ್ಕೆ ಸಹಿ ಹಾಕೋದೇ ಆಗಿದ್ರೆ ಇಷ್ಟು ದಿನ ಯಾಕೆ ಕಾಯಬೇಕಾಗಿ ಬರ್ತಾ ಇತ್ತು? ಇಷ್ಟೆಲ್ಲ ಹಣ, ಇಷ್ಟು ಜನರ ಪ್ರಾಣ, ಇದೆಲ್ಲವನ್ನ ಯಾಕೆ ಕಳ್ಕೋಬೇಕಾಗಿತ್ತು? ಈ ಸಂಧಾನದಿಂದ ಯುರೋಪಿಯನ್ ಯೂನಿಯನ್ಗಾಗಲಿ ಯುಕ್ರೇನ್ಗಾಗಲಿ ಏನು ಲಾಭ? ಸೊ ಯುರೋಪ್ ಕೂಡ ಟ್ರಂಪ್ ಅವರ ಸಂಧಾನದ ಪ್ಲಾನ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಆದರೆ ಮಾತುಕತೆಗಳಿಲ್ಲದೆ ಯಾವುದೂ ಒಂದು ಹಂತಕ್ಕೆ ಬರೋದಿಲ್ಲ. ಅಲಾಸ್ಕಾದಲ್ಲಿ ಟ್ರಂಪ್ ಪುತಿನ್ ಜೊತೆ ಮಾತಾಡಿದ ಹಾಗೆ ಈಗ ಝೆಲೆನ್ಸ್ಕಿ ಜೊತೆ ಕೂಡ ಟ್ರಂಪ್ ಮಾತಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅವರನ್ನು ಒಪ್ಪಿಸಿ ಅಥವಾ ಅವರು ಹೇಳೋದಕ್ಕೆ ಇವರು ಒಪ್ಪಿ ಒಂದು ಅಂತಿಮ ಸೂತ್ರವನ್ನು ಸಿದ್ಧ ಮಾಡ್ಕೊಂಡು ಮತ್ತೆ ರಷ್ಯಾದ ಅಧ್ಯಕ್ಷರನ್ನು ಮಾಸ್ಕೋದಲ್ಲಿ ಟ್ರಂಪ್ ಭೇಟಿ ಮಾಡಬೇಕು. ಹೀಗಾಗಿ ಟ್ರಂಪ್ ಝೆಲೆನ್ಸ್ಕಿ ಮೀಟಿಂಗಲ್ಲಿ ನಡೀತಾ ಇದೆ. ಆದರೆ ಕಳೆದ ಬಾರಿ ಟ್ರಂಪ್ ಝೆಲೆನ್ಸ್ಕಿ ಭೇಟಿ ನಡೆದ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ಹೀಗಾಗಿ ಈ ಬಾರಿ ಕೇವಲ ಝೆಲೆನ್ಸ್ಕಿಯನ್ನು ಮಾತ್ರ ಅಲ್ಲಿಗೆ ಕಳುಹಿಸಿಕೊಡ್ತಾ ಇಲ್ಲ, ಬದಲಿಗೆ ಯುರೋಪಿಯನ್ ಯೂನಿಯನ್ನ ಸಾಕಷ್ಟು ಪ್ರಮುಖ ನಾಯಕರು ಟ್ರಂಪ್ ಭೇಟಿಗೆ ಝೆಲೆನ್ಸ್ಕಿಯ ಜೊತೆಗೆ ಬರ್ತಾ ಇದ್ದಾರೆ. 18ನೇ ತಾರೀಕು ಅಂದರೆ ಅಮೆರಿಕಾದ ಸಮಯದ ಪ್ರಕಾರ ನಮ್ಮಲ್ಲಿ 18ನೇ ತಾರೀಕಿನ ರಾತ್ರಿ ಅಮೆರಿಕಾದಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಅಲ್ಲಿ ಏನಾಯಿತು ಅನ್ನೋದು ನಮಗೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ಗೆಳೆಯರೆ, ಇಲ್ಲಿ ಟ್ರಂಪ್ ಸಂಧಾನಕ್ಕೆ ಯುರೋಪ್ ನಾಯಕರು ಓಕೆ ಮಾಡಿದರೆ ರಷ್ಯಾ ಯುಕ್ರೇನ್ ಯುದ್ಧ ಅನ್ನೋದಿನ್ನು ಹೆಚ್ಚು ದಿನ ನಡೆಯೋದಿಲ್ಲ. ಅಲ್ಲಿಗೆ ಜಗತ್ತು ಒಂದು ನಿಟ್ಟುಸಿರನ್ನು ಬಿಡಬಹುದು ಮತ್ತು ಡೊನಾಲ್ಡ್ ಟ್ರಂಪ್ ಹೆಸರು ಶಾಂತಿ ನೋಬೆಲ್ ಪಟ್ಟಿಯನ್ನು ಕೂಡ ಸೇರಬಹುದು. ಆದರೆ ಇಲ್ಲಿ ಟ್ರಂಪ್ ಅವರ ಸಂಧಾನ ಸೂತ್ರಕ್ಕೆ ಯುರೋಪ್ ಮತ್ತು ಝೆಲೆನ್ಸ್ಕಿ ಒಪ್ತಾರಾ? ಇದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ರಷ್ಯಾ ಯುಕ್ರೇನ್ ಸಂಧಾನಕ್ಕೆ ಟ್ರಂಪ್ ಸಿದ್ಧ ಮಾಡಿರೋ ಸೂತ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.